ಓಂ ನಮ್ಮ ಶಾಂತಿ. ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಭಾರತದ ಪ್ರಾಚೀನ ರಾಜಯೋಗ. ಭಾರತದಲ್ಲಿ ಅತಿ ಪ್ರಸಿದ್ಧ ಯೋಗ ಎಂದರೆ ಎಲ್ಲರಿಗೂ ಬಹಳ ಪ್ರೀತಿ. ಹಾಗಿದ್ರೆ ರಾಜಯೋಗವು ಇದು ಯೋಗಗಳ ರಾಜ. ರಾಜಯೋಗ ಅಭ್ಯಾಸ ಮಾಡುವುದರಿಂದ ಮನುಷ್ಯರಿಗಾಗುವ ಲಾಭಗಳೇನು, ಪ್ರಾಪ್ತಿಗಳೇನು? ಮೊದಲನೇದು, ರಾಜಯೋಗ ಅಭ್ಯಾಸದಿಂದ ಆತ್ಮವು ಶುದ್ಧೀಕರಿಸಲ್ಪಡುತ್ತದೆ, ಪವಿತ್ರವಾಗುತ್ತದೆ, ಕಂಚನ ಚಿನ್ನವಾಗುತ್ತದೆ ಹಾಗೂ ಅನೇಕ ಲಾಭಗಳು ಕೂಡ ಆಗುತ್ತವೆ. ಆತ್ಮಕ್ಕೆ ತಗುಲಿದ ರೋಗಗಳು ಅಂದರೆ ವಿಕಾರಗಳಿಂದ ಮುಕ್ತ ಆಗುತ್ತದೆ. ಯೋಗವು ದಿವ್ಯ ಔಷಧಿ ಎಂದು ಹೇಳಲ್ಪಡುತ್ತದೆ. ಹಾಗಿದ್ರೆ ಆತ್ಮಕ್ಕೆ ಅಂಟಿದ ರೋಗವು ಕೇವಲ ಯೋಗದಿಂದ ಮಾತ್ರ ಅದು ಗುಣವಾಗುತ್ತದೆ. ಯೋಗ ಮಾಡುವುದರಿಂದ ಯೋಗ ಅಗ್ನಿ, ಅದರಿಂದ ಮನುಷ್ಯರಲ್ಲಿರುವ ಎಲ್ಲ ವಿಕಾರಿ ಸಂಸ್ಕಾರಗಳು, ಕೆಟ್ಟ ಗುಣಗಳು ಭಸ್ಮೀಭೂತವಾಗುತ್ತದೆ. ಹಿಂದಿನ ಜನ್ಮದ ಅನೇಕ ಜನ್ಮಗಳ ಪಾಪ ಕರ್ಮಗಳು ಸಹ ಯೋಗ ಮಾಡುವುದರಿಂದಲೇ ಭಸ್ಮವಾಗುತ್ತದೆ. ನಮ್ಮ ಪಾಪ ಭಸ್ಮವಾಗಲು ಇದೊಂದೇ ಮಾರ್ಗ, ಬೇರೆ ಯಾವ ಮಾರ್ಗವೂ ಇಲ್ಲ. ಇದರಿಂದ ಮಾನಸಿಕವಾಗಿ ಮನುಷ್ಯರು ನಿರ್ಮಲ ಗುಣವುಳ್ಳವರಾಗುತ್ತಾರೆ. ಪರಮಾತ್ಮನ ಕಡೆಗೆ ಏಕಚಿತ್ತದಿಂದ, ಏಕಾಗ್ರತೆಯಿಂದ ನೆನಪು ಮಾಡಲು ಸಾಧ್ಯವಾಗುತ್ತದೆ. ಆತ್ಮವು ವ್ಯರ್ಥ ಮತ್ತು ವಿಕಾರಿ ಸಂಕಲ್ಪಗಳಿಂದ, ಚಿಂತೆ ಮತ್ತು ಅನೇಕ ಬಗೆಯ ವ್ಯಾಕುಲತೆಗಳು, ಸೆಳೆತ, ಎಳೆತ, ಗೊಂದಲ, ಸಮಸ್ಯೆಗಳು, ರೋಗ ರುಜಿನಗಳು ಮುಂತಾದವುಗಳಿಂದ ರಾಜಯೋಗದಿಂದ ಮನುಷ್ಯರು ಬಿಡುಗಡೆ ಹೊಂದಬಹುದು. ಅದಕ್ಕೋಸ್ಕರ ಆತ್ಮಶಕ್ತಿಯನ್ನು ಇದು ಯೋಗವು ಹೆಚ್ಚಿಸುವುದು, ಆತ್ಮನನ್ನು ಉತ್ಸಾಹ, ಜಾಗರೂಕ ಹಾಗೂ ಸಮರ್ಥನನಾಗಿ ಮಾಡುವುದು. ಯೋಗ ಮಾಡುವುದರಿಂದ ಮಾನವನು ಆಯುಷ್ಯ ಕೂಡ ವೃದ್ಧಿಯಾಗುತ್ತದೆ. ಮನುಷ್ಯರು ದೀರ್ಘಾಯುಷ್ಯ ಉಳ್ಳವರಾಗುತ್ತಾರೆ ಮತ್ತು ಅನೇಕ ಕೆಟ್ಟ ಚಟಗಳಿಂದ, ದ್ರೋಹ ಹವ್ಯಾಸಗಳಿಂದ ವಿಮುಕ್ತರು ಕೂಡ ಆಗುತ್ತಾರೆ. ಯೋಗ ಅಭ್ಯಾಸವು ಆತ್ಮನಿಗೆ ತನ್ನ ನಿಜ ಸ್ವರೂಪ ಅಂದರೆ ಜ್ಯೋತಿರ್ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ ಹಾಗೂ ಆತ್ಮವು ಪವಿತ್ರತೆ, ಶಾಂತಿ ಪ್ರದಾನವುಳ್ಳದ್ದಾಗಿದೆ. ಆತ್ಮನ ನಿಜ ಗುಣ ಪ್ರೇಮ ಸ್ವರೂಪ ಆಗಿದೆ. ಈ ರೀತಿ ಇಂತಹ ದೈವಿ ಮೌಲ್ಯಗಳನ್ನು ರಾಜಯೋಗದಿಂದ ನಾವು ಅನುಭವವನ್ನು ಮಾಡಬಹುದು. ಪರಮಾತ್ಮನ ಜೊತೆಗೆ ನಮ್ಮದು ಪ್ರೀತಿ ಬುದ್ಧಿಯ ಮೂಲಕ ನಾವು ಪರಮಾತ್ಮನನ್ನು ತಂದೆ ಎಂದು ಈ ಒಂದು ಸಂಬಂಧದಿಂದ ನೆನಪು ಮಾಡುವುದರಿಂದ ಆತ್ಮಕ್ಕೆ ವರ್ಣಿಸಲಾರದಷ್ಟು ಸುಖ, ಅತೀಂದ್ರಿಯ ಸುಖ, ಆನಂದ ಪ್ರಾಪ್ತಿಯಾಗುತ್ತದೆ, ಖುಷಿಯಾಗುತ್ತದೆ. ಹಾಗಿದ್ರೆ ಆತ್ಮಾನಂದ ಎಂದು ಹೇಳುತ್ತಾರೆ, ಅದನ್ನು ನಾವು ರಾಜಯೋಗದಿಂದ ಪಡೆಯಬಹುದಾಗಿದೆ. ರಾಜಯೋಗದಿಂದ ಆತ್ಮವು ಏನು ಆನಂದ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ, ಈ ಆನಂದದ ಹೋಲಿಕೆ ನಾವು ಬೇರೆ ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲ. ಆತ್ಮವು ಸುಖಿ ಅನುಭವ ಮಾಡುತ್ತದೆ, ಖುಷಿಯ ಅನುಭವ ಮಾಡುತ್ತದೆ ಹಾಗೂ ಖುಷಿ ಚಿಲುಮೆಯಂತೆ ಉಕ್ಕುತ್ತಾ ಇರುವುದು. ರಾಜಯೋಗ ಕಲಿಯುವಾಗ ಮನುಷ್ಯರು ಅನೇಕ ಬಗೆಯ ಪ್ರಾಪ್ತಿಗಳನ್ನು ಮಾಡಿಕೊಳ್ಳುತ್ತಾರೆ ಹಾಗೂ ಯೋಗಿಯಾದವರು ಕೆಲವೊಮ್ಮೆ ತಮ್ಮ ಒಂದು ಯೋಗದ ಚಮತ್ಕಾರದಲ್ಲಿ ಅನೇಕ ಬಗೆಯ ಸಾಕ್ಷಾತ್ಕಾರಗಳನ್ನು ನೋಡುತ್ತಾನೆ. ಯಾಕೆಂದರೆ ಯೋಗಿ ಮಾಡುವವನಿಗೆ ದಿವ್ಯ ಚಕ್ಷು ಅಂದರೆ ದಿವ್ಯ ಚಕ್ಷು ವಿಧಾತ ಪರಮಾತ್ಮನೇ ಆಗಿದ್ದಾರೆ. ಆ ಒಂದು ದಿವ್ಯ ನೇತ್ರ, ದಿವ್ಯ ಚಕ್ಷುನಿಂದ ಸಾಕ್ಷಾತ್ಕಾರವನ್ನು ನೋಡಬಹುದು. ಹಾಗಿದ್ರೆ ಯಾವಾಗ ಯೋಗದಲ್ಲಿ ಮಗ್ನರಾದಾಗ ಬೇರೆಯವರ ಬಗ್ಗೆ ಸದಾ ಶುಭ ಚಿಂತನೆಯೇ ಇರುವುದರಿಂದ, ಒಳ್ಳೆಯ ಸ್ವಭಾವಗಳು ಬೆಳೆಯುವುದರಿಂದ ಅವರಿಗೆ ಎಲ್ಲರ ಆಶೀರ್ವಾದ ಮತ್ತು ಅನೇಕರ ಮೆಚ್ಚುಗೆ ಪಾತ್ರರಾಗುತ್ತಾರೆ. ಯೋಗಿ ಅಂದರೆ ಸದಾ ಸುಖಿ ಎಂದು ಹೇಳಲಾಗುತ್ತದೆ. ಈ ದೇಹಕ್ಕೆ, ಈ ಶರೀರಿಗೆ ಅನೇಕ ರೋಗ ರುಜಿನಗಳಿಗೆ ಔಷಧಿ ಬೇಕಾಗುತ್ತದೆ. ಔಷಧೋಪಚಾರ ಮಾಡಿ ಆರೋಗ್ಯವನ್ನು ಪಡೆಯಬೇಕಾಗುತ್ತದೆ. ಆದರೆ ಮನಸ್ಸಿಗೆ ಮಾಡಿದ ಅನೇಕ ಬಗೆಯ ಔಷಧಿಗಳು ಯಾವುದಾದರೂ ನೋಡಿದ್ದೀರಾ, ಕೇಳಿದ್ದೀರಾ? ಅಂದರೆ ಮನಸ್ಸಿಗೆ ಆರಾಮಾಗಲು ಕೇವಲ ಪರಮಾತ್ಮನ ಸ್ಮೃತಿಯೊಂದೇ ಸಾಕು. ಹಾಗಿದ್ರೆ ಪರಮಾತ್ಮನ ಸ್ಮೃತಿಯಿಂದ ಅವನ ಆರೋಗ್ಯ ಅಂದರೆ ಮನಸ್ಸಿನ ಆರೋಗ್ಯ ಶಾಂತಮಯ, ಸುಖಮಯ ಆಗುತ್ತದೆ. ಮನಸ್ಸು ಆನಂದಮಯದಿಂದ ಕೂಡಿದ್ದಾಗುತ್ತದೆ.
ಯಾವಾಗ ಏಕಾಗ್ರಚಿತ್ತದಿಂದ ಪರಮಾತ್ಮನೆಡೆಗೆ ತಮ್ಮ ಸ್ಮೃತಿಯನ್ನು ಇಟ್ಟು ಯೋಗ ಮಾಡುತ್ತಾರೆ, ಹಾಗಿದ್ರೆ ಶ್ವಾಸದಲ್ಲಿ ಪರಮಾತ್ಮನ ನೆನಪಿರಬೇಕೆಂದು ಹೇಳುತ್ತಾರೆ. ಇದರಿಂದ ಎಲ್ಲ ರೋಗಗಳು ಸಮಾಪ್ತಿಯಾಗುತ್ತವೆ. ಮನಸ್ಸನ್ನು ಅವರು ಅಟಲ ಮಾಡಿಕೊಳ್ಳಬೇಕು. ಅದರಿಂದ ನಿರೋಗಿ ಕಾಯ ಆಗುತ್ತದೆ, ಕಂಚನ ಕಾಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಧೈರ್ಯ ಸಾಹಸ ಕಳೆದುಕೊಳ್ಳದೆ ನಿರ್ಭಯ ಒಂದು ಸ್ಥಿತಿ ಯೋಗಿಯಾದವರಿಗೆ ಲಭಿಸುತ್ತದೆ. ಸದಾ ಹರ್ಷಿತರಾಗಿರುತ್ತಾರೆ ಹಾಗೂ ಯಾವುದೇ ಕಷ್ಟಗಳಿದ್ದರೂ ಸಹ ಸಹಜವಾಗಿ ಪಾರು ಮಾಡಿ ತಮ್ಮ ಒಂದು ಮನಸ್ಸನ್ನು ಜ್ಞಾನ ದೀಪದಿಂದ ಬೆಳಗಿಸಿಕೊಳ್ಳುತ್ತಾ ಅವರು ಅನೇಕ ಸಮಸ್ಯೆಗಳನ್ನು ಒಂದು ನಾಟಕ ಎಂದು ತಿಳಿದು ನಡೆದುಕೊಳ್ಳುತ್ತಾರೆ. ಈ ರೀತಿ ಅವರ ಒಂದು ಜೀವನ ಸುಖಮಯದಾಗಿರುತ್ತದೆ. ಅದಕ್ಕೆ ಕಮಲ ಪುಷ್ಪ ಸಮಾನ ಜೀವನ ಎಂದು ಹೇಳಲಾಗುತ್ತದೆ. ಮಾನ ಮನ್ನತೆಗಳು, ಗೌರವ, ಅಪಜಯ, ಪರಾಜಯ, ಸೋಲು, ಗೆಲುವು ಎಲ್ಲವೂ ಸಹ ಒಂದೇ ದೃಷ್ಟಿಕೋನದಿಂದ ನೋಡಿ ತಮ್ಮ ಮನಸ್ಸನ್ನು ಅವರು ಸದಾ ಉತ್ಸಾಹಭರಿತವಾಗಿ ಸ್ಥಿರವಾಗಿ ಇಟ್ಟುಕೊಂಡು ಏಕಾಗ್ರ ಮನಸ್ಸಿನಿಂದ ಕೇವಲ ಭಗವಂತ ಶಿವ ಪರಮಾತ್ಮನನ್ನು ಆ ಒಂದು ಜ್ಯೋತಿರ್ಬಿಂದು ಪ್ರಕಾಶ ಸ್ವರೂಪದಲ್ಲಿ, ಬಿಂದು ಸ್ವರೂಪದಲ್ಲಿ, ದಿವ್ಯ ಜ್ಯೋತಿ ಸ್ವರೂಪದಲ್ಲಿ ನೆನಪು ಮಾಡುತ್ತಾ ರಾಜಯೋಗಿಯಾಗಿ ಜೀವನ ಮಾಡಬಹುದು. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.